ಕಾರ್ಮಿಕ ಇಲಾಖೆಯಿಂದ ಕಲ್ಯಾಣವಾಯಿತು ಕಟ್ಟಡ ನಿರ್ಮಾಣ ಕಾರ್ಮಿಕರ ಜೀವನ. ಅಭಿವೃದ್ಧಿಯ ದಾರಿಯೇ ಸಚಿವ ಸಂತೋಷ್ ಲಾಡ್ ಅವರ ಪಯಣ. ಕಾರ್ಮಿಕ ಇಲಾಖೆಯಲ್ಲಿ ಹೊಸ ಕ್ರಾಂತಿ ಮಾಡಿದ ಸಚಿವರು. ಶ್ರಮಿಕ ವರ್ಗದ ಬದುಕು ಈಗ ಬಂಗಾರ. ಸಾಕಷ್ಟು ಜನಪರ ಕಾರ್ಯದ ಮೂಲಕ ರಾಜ್ಯ ಸರ್ಕಾರ ಜನಾನುರಾಗಿ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಪ್ರತಿಯೊಂದು ಇಲಾಖೆಯಲ್ಲಿಯೂ ತನ್ನದೇ ಆದ ಕಾರ್ಯವೈಖರಿ ರೂಪಿಸಿದೆ. ಇದಕ್ಕೆ ಸಾಕ್ಷಿ ಎಂಬುವಂತೆ ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ದಾಖಲೆ ಅಭಿವೃದ್ಧಿ ಪುಟವನ್ನ ತೆರೆದಿಟ್ಟಿದ್ದಾರೆ. ಕಟ್ಟಡ ನಿರ್ಮಾಣ, ನೋಂದಾಯಿತ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹಲವಾರು ಯೋಜನೆ ರೂಪಿಸುವಲ್ಲಿ ಅವುಗಳನ್ನು ಫಲಾನುಭವಿಗಳಿಗೆ ತಲುಪುವಂತೆ ಮಾಡುವಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ಕಾರ್ಯ ದೊಡ್ಡದಿದೆ. ಹೌದು, ಕಾರ್ಮಿಕರಿಗೆ ಪಿಂಚಣಿ, ಕುಟುಂಬ ಪಿಂಚಣಿ, ದುರ್ಬಲತೆ ಪಿಂಚಣಿ, ಟೂಲ್ ಕಿಟ್ ಸೌಲಭ್ಯ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಧನ ಸಹಾಯ, ವೈದ್ಯಕೀಯ ಧನ ಸಹಾಯ, ಅಪಘಾತ ಪರಿಹಾರ, ಪ್ರಮುಖ ವೈದ್ಯಕೀಯ ಸಹಾಯಧನ, ಮದುವೆ ಸಹಾಯಧನ, ತಾಯಿ ಮಗು ಸಹಾಯ ಹಸ್ತ ಹೀಗೆ ಹಲವಾರು ಕಾರ್ಮಿಕ ಕಲ್ಯಾಣದ ಯೋಜನೆ ಜಾರಿಗೆ ತಂದಿದ್ದು ಈಗ ಜನರ ಮನೆ ಮನ ಮುಟ್ಟಿಸುವ ಕಾರ್ಯವನ್ನು ಕಾರ್ಮಿಕ ಇಲಾಖೆಯ ಸಚಿವರು ಮಾಡ್ತಿದ್ದಾರೆ. ಹಿಂಗೆ ಕೆಲಸದಾರಿಗೆಲ್ಲ ಚಲೋ ಮಾಡ ಅಂತಾರ್ರಿ. ಆಮೇಲೆ ಕಾರ್ಮಿಕರಿಗೂ ಚಲೋ ಆಗಂತದ ಕಿಟ್ ಕೊಡ ಅಂತಾರ. ಹಿಂಗ ಮಾಡ್ಕೊಂತ ಚಲೋ ಮಾಡ್ಕೊಂತ ಹೋಗ್ಬೇಕಂತ ನಮ್ಮ ಅನಿಸಿಕೆ. ಈಗ ತಮ್ಮ ಮಕ್ಕಳಿಗೆ ತಮ್ಮ ಮನೇಲಿ ಯಾರಾದ್ರೂ ಡೆಲಿವರಿ ಆದ್ರೆ ಅವ್ರಿಗೂ ಕೂಡ ಒಂದು ಸಪೋರ್ಟ್ ಮಾಡತ್ತಾರ ಅಂತ ಮಾಡ್ಬೇಕ್ರಿ. ಇಂಥದೆಲ್ಲ ಮಾಡಿದ್ರೆ ಎಲ್ಲ ಜನರಿಗೆ ಒಳ್ಳೇದಾಗ್ತೈತಿ. ಈ ಸಂತೋಷ್ ಲಾಡ್ ಅವ್ರು ಬಂದಿದ ಮ್ಯಾಗ ಕೆಲಸಗಳು ಆಗ್ತಾ ಇದಾವ. ಆಗ ಅಂತವ್ರಿ ನಮ್ಮ ಲೇಬರ್ಸ್ ಮಂದಿಗೆ ಭಾಳ ಹೆಲ್ಪ್ ಆಗೈತೆ ಅವ್ರು ಬಂದ್ಮೇಲೆ. ಮೊದ್ಲಕ್ಕೆ ಯಾರು ನೋಡ್ತಿದ್ದಿಲ್ಲ, ಈಗೆಲ್ಲ ಭಾಳ ಹೆಲ್ಪ್ ಆಗಂತೈತಿ. ಏನ್ ಅನಿಸ್ತದೆ ಸರ್? ಚಲೋ ಆಗಿದೆ, ಚಲೋ ಕೆಲಸ ಮಾಡ ಅಂತಾರ. ಕಾರ್ಮಿಕರ ಕಲ್ಯಾಣಕ್ಕೆ ಮದುವೆಗೆ ಸಹಾಯಧನ, ತಾಯಿ ಮಗು ಸಹಾಯ ಹಸ್ತ ಯೋಜನೆ, ದುರ್ಬಲತೆಯ ಪಿಂಚಣಿ ಮೂಲಕ ಕಾರ್ಮಿಕರ ಹಿತ, ಪ್ರಮುಖ ವೈದ್ಯಕೀಯ ಸಹಾಯಧನದ ಜೊತೆಗೆ ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಅವರು ಮದುವೆ ಸಹಾಯಧನವನ್ನು ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ ಸಹಾಯಧನ ಒದಗಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿಗೆ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳವರೆಗೆ ವಾರ್ಷಿಕ ಸಹಾಯಧನ ನೀಡಲಾಗ್ತಿರೋದು ವಿಶೇಷವಾಗಿದೆ. ನಮ್ಗೆ ಚಲೋ ಅನ್ಸತೈತ್ರಿ. ಅವರು ಚಲೋ ಕೆಲಸ ಮಾಡಂತಾರೆ. ನಮ್ಗೆ ಎಲ್ಲದಕ್ಕೂ ಅನುಕೂಲ ಅಂತೈತಿ. ಮತ್ತೆ ಚಲೋನ ಅನ್ಸತೈತಿ. ಏನಂತಂದ್ರೆ ನಿಮ್ಗೂ ಕೂಡ ಪೆನ್ಷನ್ ಯೋಜನೆ ಬರತೈತಿ ಸರ್. ಅಂದ್ರೆ ನೀವು 60 ವರ್ಷ ಆದ್ಮೇಲೆ ನಿಮ್ಗೆ ಪೆನ್ಷನ್ ಬರುವಂಗ್ ಮಾಡ್ತಾ ಇದಾರೆ. ಏನ್ ಅನಿಸ್ತೈತಿ? ನಮ್ಗೆ ಚಲೋ ಅನ್ಸತೈತಿ. ಒಟ್ಟಿನಲ್ಲಿ ಕಾರ್ಮಿಕ ಸಚಿವರ ಯೋಜನೆಗಳು ಪಟ್ಟಣಕ್ಕೆ ಮಾತ್ರವಲ್ಲದೆ ಹಳ್ಳಿಗೂ ಫಲಾನುಭವಿಗಳಿಗೆ ತಲುಪ್ತಿರೋದು ನಿಜಕ್ಕೂ ವಿಶೇಷವಾಗಿದೆ. ಸರ್ಕಾರದಲ್ಲಿ ಇಂತಹದೊಂದು ಕ್ರಾಂತಿ ಮಾಡಲು ಸಂತೋಷ್ ಲಾಡ್ ಮುಂದಾಗಿದ್ದಾರೆ.